व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಇಂದ್ರಜಿತ್ ಪ್ರಯೋಗ ಮಾಡಿದಂತಹ ನಾಗಾಸ್ತ್ರ, ನಾಗಪಾಶ ಎಲ್ಲರನ್ನೂ ಮೂರ್ಛೆಗೊಳಿಸುವಂತಹ, ಅನೇಕ ಜನರನ್ನ ಕೊಂದಂತಹ ಅಮೋಘವಾದಂತಹ ಅಸ್ತ್ರ ಅದು ನಾಗಾಸ್ತ್ರ, ನಾಗಪಾಶ. ಆ ನಾಗಪಾಶವನ್ನ ವಿಶೇಷವಾಗಿ ಯಾವ ಹನುಮಂತ ದೇವರು ಗಂಧಮಾದನ ಪರ್ವತ, ಮೇರು ಪರ್ವತದ ಹತ್ತಿರ ಇರುವಂತಹ ಲಂಕೆಯಿಂದ 50,000 ಯೋಜನದಷ್ಟು ದೂರ ಇದ್ದಂತಹ ಆ ಗಂಧಮಾದನ ಪರ್ವತವನ್ನ ಹೊತ್ತುಕೊಂಡು ಬಂದು ಅದರ ಪ್ರಭಾವದಿಂದಾಗಿ ಎಲ್ಲ ಕಪಿಗಳನ್ನು ಬದುಕಿಸಿ ತಾವು ಇದ್ದ ಸ್ಥಳದಲ್ಲಿ ಏನೆ ಅರ್ಥಾತ್ ಲಂಕೆಯಲ್ಲೇ ಇದ್ದುಕೊಂಡು 50,000 ಯೋಜನ ದೂರದಷ್ಟು ಆ ಗಂಧಮಾದನ ಪರ್ವತವನ್ನು, ಆ ಗಂಧಮಾದನ ಪರ್ವತ ಇದ್ದದ್ದು 100 ಯೋಜನ, ಆ 100 ಯೋಜನದಷ್ಟು ವಿಸ್ತಾರವಾದಂತಹ ಗಂಧಮಾದನ ಪರ್ವತವನ್ನ 50,000 ಯೋಜನದಷ್ಟು ದೂರ ಬಿಸಾಕಿದರೆ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಅಂತ ವಾಯುಸ್ತುತಿಯಲ್ಲಿ ಹೇಳುವಂತೆ ಈ ಪರ್ವತವನ್ನ ಯಾರೋ ಒಬ್ಬರು ಕಿತ್ತಿದ್ದರು ಅನ್ನುವಂತಹ ಸಣ್ಣ ಕುರುಹು ಕೂಡ ಇಲ್ಲದಂತೆ ಮೊದಲು ಯಾವ ರೀತಿಯಾಗಿ ಆ ಒಂದು ಪರ್ವತ ಅನ್ನೋದು ಇತ್ತೋ ಅದೇ ರೀತಿಯಾಗಿ ಆಯಿತು ಅಂತಹ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಇದೊಳ್ಳೆ ಕೌಶಲ ಅಂದ್ರೆ ಟೆಕ್ನಿಕ್ ಅಂತ, ಇಂತಹ ಕೌಶಲ್ಯ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅಷ್ಟು ಅಂಶಗಳನ್ನು ನಾವು ಹಿಂದಿನ ಪಾಠದಲ್ಲಿ ಕೇಳಿದ್ವಿ. ಈಗ ಮತ್ತೆ ಆ ಇಂದ್ರಜಿತ್ ಮೊದಲೊಂದು ಸಲ ನಾಗಪಾಶ ಪ್ರಯೋಗ ಮಾಡಿದ್ದ, ಆವಾಗ ಗರುಡ ಬಂದು ಪರಿಹಾರ ಮಾಡಿದ. ಎರಡನೇ ಬಾರಿ ಪ್ರಯೋಗ ಮಾಡಿದಾಗ ಹನುಮಂತ ದೇವರು ಪರಿಹಾರ ಮಾಡಿದರು. ಈಗ ಮತ್ತೆ ಮೂರನೇ ಬಾರಿ ಯಾವ ಇಂದ್ರಜಿತ್ ನಾಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. 161ನೇ ಶ್ಲೋಕದಿಂದ ಪ್ರಾರಂಭ. ಪುನಶ್ಚ ತಾನ್ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪೀನ್ ಭಯಂ ಮಹತ್ ಶಕ್ರ ಜಿತಂ ವಿವೇಶ. ಸ ಪೂರ್ವವತ್ ಹವ್ಯವಹೇ ಸಮರ್ಚ್ಯ ಶಿವಂ ತಥಾ ದರ್ಶನಂ ಏವ ಜಗ್ಮಿವಾನ್. ಪದಚ್ಛೇದ. ಪುನಃ ಚ ತಾನ್ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪೀನ್ ಭಯಂ ಮಹತ್ ಶಕ್ರಜಿತಂ ವಿವೇಶ. ಸಹ ಪೂರ್ವವತ್ ಹವ್ಯವಹೇ ಸಮರ್ಚ್ಯ ಶಿವಂ ತಥಾ ಅದರ್ಶನಂ ಏವ ಜಗ್ಮಿವಾನ್. ಕಪಿಗಳ ಮೇಲೆ ಒಂದು ಬಾರಿ ನಾಗಪಾಶ ಪ್ರಯೋಗ ಮಾಡಿದ್ದ, ಗರುಡನ ಪ್ರಭಾವದಿಂದ ಎದ್ದು ನಿಂತ್ಕೊಂಡ್ರು. ಎರಡನೇ ಬಾರಿ ಪ್ರಯೋಗ ಮಾಡಿದ, ಮತ್ತೆ ಪುನಃ ಹನುಮಂತರ ಪ್ರಭಾವದಿಂದಾಗಿ ಅವರು ಎದ್ದರು. ಪುನಶ್ಚತಾನ್ ಪ್ರೇಕ್ಷ ಸಮುತ್ಥಿತಾನ್ ಕಪೀನ್. ಸಮುತ್ಥಿತಾನ್ ಅಂದ್ರೆ ಎದ್ದು ನಿಂತವಳುದು ಅಂತ. ಆ ಕಪಿಗಳು ಎದ್ದು ನಿಂತದ್ದನ್ನ ಪ್ರೇಕ್ಷ್ಯ ನೋಡಿದಂತಹ ಆ ಯಾವ ಶಕ್ರಜಿತರಿಗೆ ಅರ್ಥಾತ್ ಇಂದ್ರಜಿತನಿಗೆ ಏನಾಯಿತು, ಮಹತ್ ಭಯಂ ವಿವೇಶ. ಇಂದ್ರಜಿತವಿಗೆ ತುಂಬಾ ಭಯ, ವಿವೇಶ ಪ್ರವೇಶ ಮಾಡಿತು, ಅರ್ಥಾತ್ ತುಂಬಾ ಭಯ ಆಯಿತು ಅಂತ. ಒಂದ್ಸಲನೂ ಆಗ್ಲಿಲ್ಲ, ಎರಡು ಸಲನೂ ಆಗ್ಲಿಲ್ಲ, ಏನಿದು ನನ್ನ ಕೈಯಲ್ಲಿ ಈ ಕಪಿಗಳನ್ನ ನಿಗ್ರಹ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ಸಹಜವಾದಂತಹ ಭಯ. ಅದು ಸಣ್ಣ ಭಯ ಅಲ್ಲ,
ಮಹತ್ ಭಯಂ, ತುಂಬಾ ದೊಡ್ಡ ಭಯ ಇಂದ್ರಜಿತುವಿಗಾಗುತ್ತೆ. ಮತ್ತೆ ಮಾಡಿದ ಯಥಾವತ್ತಾಗಿ ನಿಕುಂಭಿಲ ಗುಹೆಗೆ ಹೋದ. ಯಾವ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ನಿಕುಂಭಿಲ ಇಲ್ಲಿತ್ತು ಅಂತ ಹೇಳಿದ್ರೆ ಆ ತಥೋ ನಿಕುಂಭಿಲ ನಾಮ ಲಂಕೋಪವನಮುತ್ತಮಂ ಅಂತ ಲಂಕೆಯ ಹೊರಗಡೆ ಇದ್ದಂತಹ ಒಂದು ಉಪವನ, ಉದ್ಯಾನವನ. ಆ ವನದಲ್ಲಿ ಒಂದು ಗುಹೆ ಇತ್ತು. ಆ ಗುಹೆಗೂ ಕೂಡ ನಿಕುಂಭಿಲ ಗುಹೆ ಅಂತಾನೆ ಹೆಸರು. ಅದು ವಿಶೇಷವಾಗಿ ಈ ಇಂದ್ರಜಿತು ಈ ದುಷ್ಟವಾದಂತಹ ಆಭಿಚಾರಿಕವಾದಂತಹ ಹೋಮಗಳನ್ನು ಮಾಡಲಿಕ್ಕೆ ಅಂತಾನೇನೆ ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದಂತಹ ಒಂದು ಗುಹೆ. ಆ ಗುಹೆಗೆ ಬೇರೆ ಯಾರಿಗೂ ಪ್ರವೇಶವೂ ಇರಲಿಲ್ಲ. ಹೋಮಾದಿ ಪ್ರಕ್ರಿಯೆಗಳನ್ನು ಮಾಡುವಂಥವರಿಗೆ ಮಾತ್ರ ಪ್ರವೇಶ ಇತ್ತು. ಮತ್ತೆ ಪುನಃ ಪೂರ್ವವತ್ ಮೊದಲಿನಂತೆ ತಾನೇ ಮಾಡಿದ ಹವ್ಯವಹೇ ಶಿವಂ ಸಮರ್ಚ್ಯ. ಆ ಹವ್ಯವಹ ಅಂತಂದ್ರೆ ಹವಿಸ್ಸನ್ನು ತಿನ್ನುವಂತ ಅಗ್ನಿ ಅಂತ. ಅಗ್ನಿಯಲ್ಲಿ ಮತ್ತೆ ವಿಶೇಷವಾಗಿ ಶಿವನನ್ನ ವಿಶೇಷವಾಗಿ ಹೋಮ ಮಾಡಿದ, ಆಭಿಚಾರಿಕ ಹೋಮ, ತಾಮಸ ಹೋಮ. ಅದನ್ನು ಮಾಡಿ ಮತ್ತೇನಾದವನು ತಥಾ ಮತ್ತೆ ಅದರ್ಶನಮೇವ ಜಗ್ಮಿವಾನ್, ಕಣ್ಣಿಗೆ ಕಾಣದವನು ಆದ. ಈ ಮತ್ತೆ ಹೋಮವನ್ನು ಮಾಡಿದ, ಮತ್ತೆ ಯಥಾವತ್ತಾಗಿ ಅದರ್ಶನಾದ, ಕಣ್ಣಿಗೆ ಕಾಣಿಸಲಿಲ್ಲ. ಮತ್ತೇನ್ ಮಾಡಿದ? ವರಾಶ್ರಯೇಣಾಜ ಗಿರೀಶಯೋಸ್ತಥ ಸಮ್ಮೋಹನಾಸ್ತ್ರೈಃ ಸಬಬಂಧ ತಾನ್ ಕಪೀನ್. ಅಥಾಹ ರಾಮಸ್ಯ ಮನೋನುಸಾರತಃ ಪುರಾಸ್ತ್ರಮೇವ ಅನುಸರನ್ಸ ಲಕ್ಷ್ಮಣಃ. ಪದಚ್ಛೇದ. ವರಾಶ್ರಯೇಣ ಅಜಗಿರೀಶಯೋಃ ತಥಾ ಸಮ್ಮೋಹನಾಸ್ತ್ರೈಃ ಸಹ ಬಬಂಧ ತಾನ್ ಕಪೀನ್. ಅಥ ಆಹ ರಾಮಸ್ಯ ಮನೋನುಸಾರತಃ ಪುರ ಅಸ್ತ್ರಂ ಏವ ಅನುಸರನ್ ಸಹ ಲಕ್ಷ್ಮಣಃ. ಮತ್ತೆ ಇಂದ್ರಜಿತ್ ಯುದ್ಧ ಪ್ರಾರಂಭ ಮಾಡಿದ. ಹೇಗೆ? ಅಜಗಿರೀಶಯೋಹೋ. ಅಜ ಅಂತಂದ್ರೆ ಬ್ರಹ್ಮದೇವರು ಅಂತ. ಅಂತಂದ್ರೆ ಪರಮಾತ್ಮನ ಹೆಸರು. ಆ ಅಂ ಅಹ ಪುರಾಣ ಶ್ರೀ ವ್ಯಾಸೋ ಶಾಖಾ ಸಹಸ್ರಗತ ಅಂತ ಪುರಾಣಗಳು ಹೇಳುವಂತೆ ಅನ್ನುವುದು, ಅನ್ನುವುದು, ಅಂ ಅಹ ಅನ್ನುವುದು ಪರಮಾತ್ಮನ ಹೆಸರು ಅಂತ. ಹಾಗೆ ಅಕಯ ಪ್ರವಿಸಂಭೂಮ ಸಕಃ ವಿಷ್ಣುವಾಚಕಾಹ ಅಂತ ಅ ಕ ಯ ಪ್ರ ವಿ ಸಂ ಭೂ ಮ ಸ ಖ ಹ ಇವೆಲ್ಲವೂ ಕೂಡ ವಿಶೇಷವಾಗಿ ಪರಮಾತ್ಮನ ಹೇಳುತ್ತೆ ಅಂತ ಹೇಳ್ತಾರೆ. ಹಾಗೆ ಅ ಪ್ಲಸ್ ಜ ಅಂತಂದ್ರೆ ಅ ಅಂದ್ರೆ ಪರಮಾತ್ಮ, ಅವನಿಂದಲೇ ನೇರವಾಗಿ ಜನನ್ನ ಪಡೆದವನು ಚತುರ್ಮುಖ ಬ್ರಹ್ಮದೇವರು. ಮತ್ತು ಗಿರೀಶ. ಗಿರೀಶ ಅಂತಂದ್ರೆ ಪರ್ವತಗಳಿಗೆ, ಕೈಲಾಸ ಪರ್ವತಕ್ಕೆ ಒಡೆಯನಾದಂತಹ, ಗಿರಿ ಅಂದ್ರೆ ಪರ್ವತ, ಕೈಲಾಸ ಪರ್ವತ, ಅದಕ್ಕೆ ಈಶ ಒಡೆಯನಾದಂಥವರು ಮಹರುದ್ರ ದೇವರು. ಹೀಗೆ ಬ್ರಹ್ಮದೇವರ ಮತ್ತು ರುದ್ರದೇವರ ವರಾಶ್ರಯೇಣ, ವರದ ಬಲದಿಂದಾಗಿ ಆ ಇಂದ್ರಜಿತ್ ಸಹ ಅಂದ್ರೆ ಅವನು ಇಂದ್ರಜಿತ್ ಏನ್ ಮಾಡಿದ? ಸಮ್ಮೋಹನಾಸ್ತ್ರೈಹಿ, ಸಮ್ಮೋಹನಾಸ್ತ್ರಗಳಿಂದ ಅಂತ. ಸಮ್ಮೋಹನಾಸ್ತ್ರ ಅಂತಂದ್ರೆ ಒಂದು ರೀತಿ ಮೋಹಗೊಳಿಸಿಬಿಡುವುದು ಮತ್ತು ಮೂರ್ಛೆಗೊಳಿಸುವಂತಹ ಅಸ್ತ್ರಗಳು. ನಾವ್ ಏನ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ನಮ್ಮ ಬಲವೆಲ್ಲ ಕಡಿಮೆ ಆಗಿಬಿಡುತ್ತೆ, ಮೂರ್ಛೆ ಹೋಗಿಬಿಡುತ್ತಾರೆ. ಒಟ್ಟಿನಲ್ಲಿ ಮೈ ಮೇಲೆ ಎಚ್ಚರ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ತಂದು ಕೊಡುವುದು ಸಮ್ಮೋಹನಾಸ್ತ್ರಗಳು ಅಂತ. ಅನೇಕ ಅಸ್ತ್ರಗಳಿದ್ದಾವೆ. ಆ ಸಮ್ಮೋಹನಾಸ್ತ್ರಗಳನ್ನು ಪ್ರಯೋಗ ಮಾಡಿ ತಾನೇ ಮಾಡಿದ. ತಾನ್ ಕಪೀನ್, ಆ ಕಪಿಗಳನ್ನ ಬಂಧನ ಮಾಡಿದ. ಅದಾದ ಮೇಲೆ ಅಲ್ಲೇನಾಯ್ತು? ವಾಸ್ತವಿಕವಾಗಿ ಲಕ್ಷ್ಮಣನು ಕೂಡ ಅದಕ್ಕೆ ಬಂಧನಕ್ಕೆ ಒಳಗಾದ ಅಂತೆ. ಯಾಕೆ ಅಂತಂದ್ರೆ ರಾಮಸ್ಯ ಮನೋನುಸಾರತಃ, ರಾಮದೇವರ ಇಚ್ಛೆ ಇತ್ತು ಲಕ್ಷ್ಮಣನು ಕೂಡ ಬಂಧಿತನಾದಂತೆ ನಟಿಸಬೇಕು ಅಂತ. ಹಾಗಾಗಿ ಅವನೇನ್ ಮಾಡಿದ? ರಾಮಸ್ಯ ಮನೋನುಸಾರತಃ, ರಾಮದೇವರ ಮನಸ್ಸಿಗೆ ಅನುಗುಣವಾಗಿ ತಾನೂ ಕೂಡ ಅಸ್ತ್ರಮೇವ ಅನುಸರನ್, ಅಸ್ತ್ರವನ್ನ ಅನುಸರನ್ ಫಾಲೋ ಮಾಡಿದ. ಅಸ್ತ್ರ ಫಾಲೋ ಮಾಡೋದು ಮೀನ್ಸ್ ಅದಕ್ಕೆ
ಬಂಧಿತನಾದಂತೆ ನಟಿಸುವುದು. ನಟಿಸಿ ಆ ಯಾವ ಲಕ್ಷ್ಮಣ ಸಹ ಲಕ್ಷ್ಮಣ ಆಹ ರಾಮದೇವರಿಗೆ ಒಂದು ಮಾತನ್ನ ಹೇಳಿದ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂದ್ರಜಿತ್ತು ಬ್ರಹ್ಮದೇವರ ರುದ್ರದೇವರ ವರದಿಂದಾಗಿ ಒಳ್ಳೆ ಸಂಮೋಹನಾಸ್ತ್ರಗಳನ್ನ ಕಪಿಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಅದರ ಪ್ರಭಾವದಿಂದಾಗಿ ಲಕ್ಷ್ಮಣನು ಬಂಧನಕ್ಕೆ ಒಳಗಾದ. ಯಾಕೆಂದ್ರೆ ಅದು ಪರಮಾತ್ಮನ ಇಚ್ಛೆಗನುಸಾರವಾಗಿ ಪರಮಾತ್ಮನ ಮನಸ್ಸಿಗೆ ಅನುಸಾರವಾಗಿ ಬಂಧನಕ್ಕೆ ಒಳಗಾದಂತಹ ಆ ಲಕ್ಷ್ಮಣ ರಾಮದೇವರ ಕುರಿತು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನು? ಪಿತಾಮಹಾಸ್ತ್ರೇಣ ನಿಹನ್ಮಿ ದುರ್ಮತಿಂ ತವಾಜ್ಞೆಯ ಶಕ್ರಜಿತಂ ಸಬಾಂಧವಂ. ಇತೀರಿತಸ್ತೇನ ಸಚಾಹ ರಾಘವೋ ಭಯಾದದೃಶ್ಯೇ ನ ವಿಮೋಕ್ತುಮರ್ಹಸಿ. ಪದಚ್ಛೇದ. ಪಿತಾಮಹಾಸ್ತ್ರೇಣ ನಿಹನ್ಮಿ ದುರ್ಮತಿಂ ತವ ಆಜ್ಞೆಯ ಶಕ್ರಜಿತಂ ಸಬಾಂಧವಂ ಇತಿ ಈರಿತಃ ತೇನ ಸಹ ಚ ಆಹ ರಾಘವಃ ಭಯಾತ್ ಅದೃಶ್ಯೇ ನ ವಿಮೋಕ್ತುಂ ಅರ್ಹಸಿ. ಲಕ್ಷ್ಮಣ ಏನು ಹೇಳಿದ? ಪಿತಾಮಹಾಸ್ತ್ರೇಣ ನಿಹನ್ಮಿ ದುರ್ಮತಿಂ, ದುರ್ಮತಿ ಕೆಟ್ಟ ಬುದ್ಧಿ ಇರುವಂತಹ ಈ ಶಕ್ರಜಿತನನ್ನ ಇಂದ್ರಜಿತನನ್ನ ತವಾಜ್ಞೆಯ ನೀನು ಓಕೆ ಅಂತ ಹೇಳಿದರೆ ಪಿತಾಮಹಾಸ್ತ್ರೇಣ ಸಬಾಂಧವಂ ನಿಹನ್ಮಿ. ಪಿತಾಮಹಾಸ್ತ್ರ, ಪಿತಾಮಹ ಅಂತಂದ್ರೆ ಬ್ರಹ್ಮದೇವರು, ಅವರ ಅಸ್ತ್ರ ಅಂದ್ರೆ ಶ್ರೇಷ್ಠವಾದಂತ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರದಿಂದಾಗಿ ಇವನೊಬ್ಬನನ್ನಲ್ಲ ಸಬಾಂಧವಂ ಇವನ ಇಡೀ ಬಂಧು ಬಾಂಧವರೆಲ್ಲರನ್ನು ಕೂಡ ನಾನೇ ಮಾಡ್ತೇನೆ. ನಿಹನ್ಮಿ ಸಂಹಾರ ಮಾಡ್ತೇನೆ. ಯಾವಾಗ? ನೀನ್ ಆಜ್ಞೆ ಮಾಡಿದ್ರೆ ಮಾತ್ರ. ಈ ರೀತಿಯಾಗಿ ಇತಿ ಈರಿತಃ, ಈ ರೀತಿಯಾಗಿ ಈರಿತಃ, ಈರಿತಃ ಅಂತ ಹೇಳಿದ್ರೆ ಹೇಳಿದಾಗ ಅಂತ. ಈ ರೀತಿಯಾಗಿ ಲಕ್ಷ್ಮಣ ಹೇಳಿದಾಗ ರಾಘವ ರಾಮದೇವರು ಆಹ ಹೇಳ್ತಾ ಇದ್ದಾರೆ. ಏನಂತ? ಭಯಾದ ದೃಶ್ಯೇ ರವಿಮುಕ್ತು ಮರಹಸಿ. ನಾನು ನಿನಗೆ ಓಕೆ ಅಂತ ಹೇಳ್ತಾ ಇದ್ದೆ. ಯಾವಾಗ? ಇಂದ್ರಜಿತ್ತು ಧೈರ್ಯದಿಂದಾಗಿ ಎದುರುಗಡೆ ನಿಂತುಕೊಂಡು ಫೇಸ್ ಟು ಫೇಸ್ ಯುದ್ಧ ಮಾಡ್ತಾ ಇದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಹೇಳ್ತಾ ಇದ್ದೆ. ಆದರೆ ಈ ಇಂದ್ರಜಿತ್ ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ? ಭಯಾತ್ ಅದೃಶ್ಯ, ನಮ್ಮ ಮೇಲಿನ ಹೆದರಿಕೆಯಿಂದ, ನಮ್ಮ ಪರಾಕ್ರಮದ ಮೇಲಿನ ಹೆದರಿಕೆಯಿಂದ ಅವನು ಅದೃಶ್ಯ, ಅದೃಶ್ಯನಾಗಿದ್ದಾನೆ, ಕಣ್ಣಿಗೆ ಕಾಣದೇ ಯುದ್ಧ ಮಾಡ್ತಾ ಇದ್ದಾನೆ. ಅಂತಹ ಇಂದ್ರಜಿತನ ಮೇಲೆ ನ ವಿಮೋಕ್ತು ಮರ್ಹಸಿ, ಬ್ರಹ್ಮಾಸ್ತ್ರವನ್ನ ವಿಮೋಕ್ತುಂ ಪ್ರಯೋಗ ಮಾಡಲು ನ ಹರಸಿ, ನೀನು ಬಿಡಬೇಡ ಅಂತ. ಒಟ್ಟಿನಲ್ಲಿ ಅವನು ನಮಗೆ ಹೆದರಿ ಯುದ್ಧ ಮಾಡ್ತಾ ಇದ್ದಾನೆ, ನಮಗಿಂತ ಅವನು ತುಂಬಾ ದುರ್ಬಲ, ಹಾಗಾಗಿ ಅವನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಬೇಡ ಅಂತ ರಾಮದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ವೇಳೆ ಅದೃಶ್ಯನಾದಂತಹ ಈ ಇಂದ್ರಜಿತುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದೊಂದು ರೀತಿ ಬ್ರಹ್ಮಾಸ್ತ್ರಕ್ಕೆ ಮಾಡಿದಂತಹ ಅವಮಾನ. ನಾವು ಕನ್ನಡದಲ್ಲಿ ಒಂದು ಗಾದೆ ಕೇಳ್ತೇವೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಸಣ್ಣ ಗುಬ್ಬಿಯನ್ನು ಸಂಹಾರ ಮಾಡ್ಲಿಕ್ಕೆ ಬ್ರಹ್ಮಾಸ್ತ್ರ ಬೇಕಾ? ಬ್ರಹ್ಮಾಸ್ತ್ರಕ್ಕೆ ಅವಮಾನ. ಹಾಗೆ ಇಲ್ಲಿ ಇವನು ಇಂದ್ರಜಿತ್ತು ವಾಸ್ತವಿಕವಾಗಿ ಮಹಾಪರಾಕ್ರಮಶಾಲಿ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಪ್ರಸ್ತುತ ಹೆದರಿಕೊಂಡು ಹೇಡಿಯಂತೆ ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅಂತಹ ಇಂದ್ರಜಿತುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಬೇಡ ಎಂಬುದಾಗಿ ರಾಮದೇವರು ಹೇಳ್ತಾ ಇದ್ದಾರೆ. ಮುಂದೆ ನ ಸೋಢುಮೀಶೋಸಿ ಯದಿ ತ್ವಮೇತತ್ ಅಸ್ತ್ರಂ ತದಾಹಂ ಶರ ಮಾತ್ರಕೇಣ. ಅದೃಶ್ಯಮಪ್ಯಾಶು ನಿಹನ್ಮಿ ಸಂತಂ
ರಸಾತಲೆ ಥಾಪಿ ಹಿ ಸತ್ಯಲೋಕೆ. ಪದಚ್ಛೇದ. ನ ಸೋಢುಂ ಈಶಃ ಅಸಿ ಯದಿ ತ್ವಂ ಏತತ್ ಅಸ್ತ್ರಂ ತದಾ ಅಹಂ ಶರಮಾತ್ರಕೇಣ ಅದೃಶ್ಯಂ ಅಪಿ ಆಶು ನಿಹನ್ಮಿ ಸಂತಂ ರಸಾತಲೆ ಅಥ ಅಪಿ ಹಿ ಸತ್ಯಲೋಕೆ. ಮತ್ತೆ ಹೇಳ್ತಾ ಇದ್ದಾರೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಡ ಅಂತ ಹೇಳಿದ್ರು. ಒಂದು ವೇಳೆ ಏತದಸ್ತ್ರಂ, ಏತತ್ ಅಂದ್ರೆ ಈ ಅಸ್ತ್ರಂ ಅಂದ್ರೆ ಅಸ್ತ್ರವನ್ನ, ಅರ್ಥಾತ್ ಈ ಸಂಮೋಹನಾಸ್ತ್ರವನ್ನ ಸೋಢುಂ, ಸೋಢುಂ ಅಂದ್ರೆ ಸಹಿಸಿಕೊಳ್ಳೋದು ಅಂತ. ಒಂದು ವೇಳೆ ಈ ಸಂಮೋಹನಾಸ್ತ್ರದ ಪ್ರಭಾವವನ್ನ ನಿನ್ನ ಕೈಯಲ್ಲಿ ಸಹಿಸಿಕೊಳ್ಳಿಕ್ಕೆ ಈಶೋಸಿ ಸಮರ್ಥನಾಗದೆ ಹೋದರೆ ನಾನೇನ್ ಮಾಡ್ತೇನೆ, ಅಹಂ ನಾನು ಆವಾಗ ಶರಮಾತ್ರ ಕೇಡ, ಕೇವಲ ಒಂದು ಬಾಣದಿಂದ, ಅಸ್ತ್ರ ಅಲ್ಲ, ಇನ್ನೊಂದು ಯಾವುದೋ ದೊಡ್ಡ ಭಾರಿ ದೊಡ್ಡ ಇದು ಅಲ್ಲ, ಆಯುಧವೂ ಅಲ್ಲ, ಶರ ಮಾತ್ರ ಕೇಣ. ಹಿಂದೆ ಅನೇಕ ಸಲ ನೋಡಿದಂತೆ ಕ ಅನ್ನೋದು ಲೋ ಲೆವೆಲ್ ಅನ್ನುವಂತ ಒಂದು ಅರ್ಥದಲ್ಲಿ ಬರುತ್ತೆ, ಕುತ್ಸಿತ ಅರ್ಥ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಬಾಣನು ಕೂಡ ಏನು ಭಾರಿ ದೊಡ್ಡ ಬಾಣ ಅಲ್ಲ, ಶರ ಮಾತ್ರ ಕೇಣ, ಸಾಮಾನ್ಯ ಬಾಣದಿಂದಾಗಿ ನಾನೇ ಮಾಡ್ತೇನೆ ಅದೃಶ್ಯಮಪ್ಯಾಶು, ಅವನು ಕಣ್ಣಿಗೆ ಕಾಣದೇ ಹೋದರೂ ಕೂಡ ಇಂದ್ರಜಿತ್, ಅಥವಾ ರಸಾತಲೆ ಪಾಪಿ ಸತ್ಯಲೋಕೆ, ಅವನು ರಸಾತಲ ಪಾತಾಳದಲ್ಲಿಯೇ ಇರಲಿ ಅಥವಾ ಸತ್ಯಲೋಕ ಬ್ರಹ್ಮದೇವರ ಲೋಕದಲ್ಲಿಯೇ ಇರಲಿ, ಎಲ್ಲಿ ಇದ್ದರೂ ಕೂಡ ನಾನೊಂದು ಸಂಹಾರ ಮಾಡ್ತೇನೆ ಅಂತ ಧೈರ್ಯದ ಮಾತನ್ನ ಆ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮಣ ಹೇಳ್ತಾನೆ ನಾನು ಸಂಹಾರ ಮಾಡ್ತೇನೆ ಅಂತ. ಅವಾಗ ಹೇಳ್ತಾರೆ, ಇಲ್ಲ, ಅವನ ಮೇಲೆ ಪ್ರಯೋಗ ಮಾಡೋದು ಸರಿಯಲ್ಲ, ಒಂದು ವೇಳೆ ನಿನಗೇನಾದ್ರೂ ಕಷ್ಟ ಆದ್ರೆ ತಿಳಿಸು, ನಾನು ಅವಶ್ಯವಾಗಿ ಈಗಲೇ ಅವನು ಕಣ್ಣಿಗೆ ಕಾಣಿಸಲಿ ಬಿಡಲಿ, ಪಾತಾಳದಲ್ಲಿ ಇರಲಿ ರಸಾತಳದಲ್ಲಿ ಇರಲಿ ಅಥವಾ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಇರಲಿ, ನಾನು ಅವನನ್ನ ಒಂದು ಸಾಮಾನ್ಯ ಬಾಣದಿಂದ ಸಂಹಾರ ಮಾಡ್ತೇನೆ ಅಂತ ರಾಮದೇವರು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಇತಿ ಸ್ಮ ವೀಂದ್ರಸ್ಯ ಹನೂಮತಶ್ಚ ಬಲಪ್ರಕಾಶಾಯ ಪುರಾ ಪ್ರಭು ಸ್ವಯಂ. ಸಮ್ಮಾನಯಿತ್ವಾ ಅಸ್ತ್ರಮುಷ್ಯ ರಾಮೋ ದುರಂತ ಶಕ್ತಿ ಶರಮಾದದೇಥ. ಪದಚ್ಛೇದ. ಇತಿ ಸ್ಮ ವೀಂದ್ರಸ್ಯ ಹನುಮತಃ ಚ ಬಲಪ್ರಕಾಶಾಯ ಪುರಾ ಪ್ರಭುಃ ಸ್ವಯಂ ಸಮ್ಮಾನಯಿತ್ವಾ ಅಸ್ತ್ರಂ ಅಮುಷ್ಯ ರಾಮಃ ದುರಂತಶಕ್ತಿಃ ಶರಂ ಆದದೆ ಅಥ. ದುರಂತಶಕ್ತಿ, ಮಹಾಪರಾಕ್ರಮಿಯಾದಂತಹ ರಾಮದೇವರು ಅವರೇನಾಗಿದ್ರು, ಪ್ರಭು, ಸರ್ವಸಮರ್ಥ, ಏನನ್ನು ಬೇಕಾದರೂ ಕೂಡ ಮಾಡುವಂತ ಸಾಮರ್ಥ್ಯ ಇದೆ. ಅಂತಹ ಸರ್ವಸಮರ್ಥರಾದಂತಹ ರಾಮದೇವರು ಈ ಹಿಂದೆ 2 ಸಲ ನಾಗಾಸ್ತ್ರವನ್ನು ಇಂದ್ರಜಿತ್ ಪ್ರಯೋಗ ಮಾಡಿದಾಗ ಸುಮ್ಮನೆ ಇದ್ರು. ಯಾಕೆ ಸುಮ್ಮನೆ ಇದ್ರು? ಅವರಿಗೆ ಎಷ್ಟು ಸಾಮರ್ಥ್ಯ ಕೆಪಾಸಿಟಿ ಇರ್ಲಿಲ್ವಾ ಅಂತಂದ್ರೆ ಅದಕ್ಕೆ ಹೇಳಿದ್ರು ಅವರು ಪ್ರಭು. ಪ್ರಭು ಅಂತಂದ್ರೆ ಸರ್ವಸಮರ್ಥ ಅಂತ. ಸರ್ವಸಮರ್ಥರಾಗಿದ್ರು, ಸುಮ್ಮನೆ ಇದ್ರು. ಮತ್ತೆ ಯಾಕೆ ಸುಮ್ಮನೆ ಇದ್ರು ಅಂತಂದ್ರೆ ವೀಂದ್ರಸ್ಯ ಹನುಮತಃ ಬಲಪ್ರಕಾಶಾಯ. ವೀಂದ್ರ ಅಂತಂದ್ರೆ ಗರುಡ, ವಿ ಅಂತಂದ್ರೆ ಪಕ್ಷಿಗಳು, ಅವುಗಳಿಗೆ ಇಂದ್ರ ರಾಜ ಅಂತಂದ್ರೆ ಪಕ್ಷಿ ರಾಜನಾದಂತಹ ಗರುಡ. ಗರುಡನ ಮತ್ತು ಹನುಮತಃ ಹನುಮಂತನ ಬಲಪ್ರಕಾಶಾಯ, ಅವರ ಬಲ ಅದು ಜಗತ್ತಿಗೆ ಗೊತ್ತಾಗಬೇಕು, ಅವರ ಸೇವೆಯನ್ನು ನಾನು ಸ್ವೀಕಾರ ಮಾಡಬೇಕು, ಅವರಿಗೆ ಅನುಗ್ರಹ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಸರ್ವಸಮರ್ಥನಾಗಿದ್ದರೂ ಕೂಡ ರಾಮದೇವರು ಹಿಂದೆ ಏನ್ ಮಾಡಿದ್ರು, ಅಸ್ತ್ರಂ ಸಮ್ಮಾನಯಿತ್ವ,
ಆ ಅಸ್ತ್ರಕ್ಕೆ ಗೌರವ ಕೊಟ್ಟರು, ತಾವೇನದಕ್ಕೆ ಪ್ರತಿಯಾಗಿ ಏನು ಮಾಡಲಿಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಬ್ಬರ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇವಾಗ ಏನ್ ಮಾಡಿದ್ರು, ಆ ಅಥ ಶರಂ ಆದದೆ, ಇವಾಗ ಶರವನ್ನ ಬಾಣವನ್ನ ಆದದೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗೆ ಆ ಗರುಡನ ಮತ್ತು ಹನುಮಂತನ ಬಲವನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ರಾಮದೇವರು ಹಿಂದೆ ಗೊತ್ತಿದ್ದರು, ಅರ್ಥಾತ್ ಅಸ್ತ್ರ ಪ್ರಯೋಗ ಮಾಡಿದ್ದರೂ ಕೂಡ, ಇಂದ್ರಜಿತ್ ಅಸ್ತ್ರ ಪ್ರಯೋಗ ಮಾಡಿದ್ದರೂ ಕೂಡ ಅದನ್ನು ತಡೆಯುವಂತ ಸಾಮರ್ಥ್ಯ ತಮ್ಮ ಹತ್ತಿರ ಇದ್ದರೂ ಕೂಡ ತಾವು ಸುಮ್ಮನೆ ಅಸ್ತ್ರವನ್ನ ಸಮ್ಮಾನ ಇತ್ತು, ಅದಕ್ಕೆ ಗೌರವ ಕೊಟ್ರು ಅಂತ. ಸಮ್ಮಾನ ಇತ್ವ ಅಂತಂದ್ರೆ ಗೌರವ ಕೊಟ್ರು, ಸಮ್ಮಾನ ಮಾಡಿದ್ರು ಅಂದ ತಕ್ಷಣ ಆ ರಾಮದೇವರಿಗಿಂತ ಆ ಅಸ್ತ್ರ ದೊಡ್ಡದು ಅಂತ ಅರ್ಥ ಅಲ್ಲ. ಹೇಗೆ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೇವೆ, ಆ ಯಾರಾದ್ರೂ ವಿಶೇಷ ಸೇವೆ ಮಾಡಿರ್ತಾರೆ, ಯಾವುದೋ ಒಂದು ಆರಾಧನೆಗೆ ಯಾವುದಕ್ಕೂ ಸೇವೆ ಮಾಡಿರ್ತಾರೆ, ಆವಾಗ ಏನ್ ಮಾಡ್ತಾರೆ, ಸ್ವಾಮಿಗಳು ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದ್ರು ಅಂದ ತಕ್ಷಣ ಅವ್ರಿಗೆ ದೊಡ್ಡವರು ಆ ರೀತಿ ಅರ್ಥ ಅಲ್ಲ. ಹಿರಿಯರು ಮಾಡುವಂತಹ ಒಂದು ಗೌರವ, ಅವರಿಗೆ ಮಾಡುವಂತಹ ಒಂದು ಆಶೀರ್ವಾದ ಅಂತ ಆ ಅರ್ಥ ಸನ್ಮಾನ ಅಂತ ನಾವೇನು ಇವತ್ತು ಲೌಕಿಕವಾಗಿ ನೋಡ್ತೇವೆ ಜಗತ್ತಿನಲ್ಲಿ. ಆ ರೀತಿಯಾಗಿ ಕೂಡ ಅಸ್ತ್ರವನ್ನು ಸಮ್ಮಾನ ಇತ್ತು ಅಂತಂದ್ರೆ ಅದಕ್ಕೊಂದು ಗೌರವ ತೋರಿದರು ಅಷ್ಟೇ. ಅಂದ ತಕ್ಷಣ ಅದನ್ನ ಸಹಿಸಿಕೊಳ್ಳಿಕ್ಕೆ ರಾಮದೇವರಿಗೆ ಆಗಲಿಲ್ಲ, ಅಸ್ತ್ರದ ಪ್ರಭಾವವನ್ನ. ಅಥವಾ ಸಮ್ಮಾನ ಮಾಡಿದ್ರು, ಗೌರವಿಸಿದ್ರು ಅಂದ ತಕ್ಷಣ ಅದಕ್ಕಿಂತ ರಾಮದೇವರಿಗಿಂತ ಅಸ್ತ್ರ ದೊಡ್ಡದು ಅಂತ ಅರ್ಥ ಅಲ್ಲ. ಲೌಕಿಕವಾಗಿ ಹೇಗೆ ನಾವು ಹಿರಿಯರ ಕೈಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ತೇವೆ, ಆ ರೀತಿಯಾಗಿ ಕೂಡ ಇಲ್ಲಿ ಒಟ್ಟಿನಲ್ಲಿ ಈಗ ರಾಮದೇವರು ಬಾಣವನ್ನ ಎತ್ತಿದರು. ಮುಂದೆ ಅನೇನ ದೃಷ್ಟೋಹಮಿತಿ ಸ್ಮ ದುಷ್ಟಃ ವಿಜ್ಞಾಯ ಬಾಹ್ವೋಃ ಬಲಮಸ್ಯ ಚೋಗ್ರಂ. ವಿನಿಶ್ಚಯಂ ದೇವತಮಸ್ಯ ಪಶ್ಯನ್ ಪ್ರದುದ್ರುವೆ ಪ್ರಾಣಪರೀಪ್ಸುರಾಶು. ಪದಚ್ಛೇದ. ಅನೇನ ದೃಷ್ಟಃ ಅಹಂ ಇತಿ ಸ್ಮ ದುಷ್ಟಃ ವಿಜ್ಞಾಯ ಬಾಹ್ವೋಃ ಬಲಂ ಅಸ್ಯ ಚ ಉಗ್ರಂ ವಿನಿಶ್ಚಯಂ ದೇವತಮಸ್ಯ ಪಶ್ಯನ್ ಪ್ರದುದ್ರುವೆ ಪ್ರಾಣಪರೀಪ್ಸುಹು ಆಶು. ರಾಮದೇವರು ಬಾಣವನ್ನು ಎತ್ತಿದರು, ಅರ್ಥಾತ್ ಇಂದ್ರಜಿತುವಿನ ಕಡೆ ಬಾಣವನ್ನ ಪ್ರಯೋಗ ಮಾಡಿದರು. ಅವನು ಎಲ್ಲಿದ್ದಾನೋ ಆ ಕಡೆ ಬಾಣವನ್ನು ಗುರಿ ಇಟ್ರು. ಆವಾಗ ಇಂದ್ರಜಿತ್ ಗೊತ್ತಾಯಿತು ಅಂತೆ ರಾಮನನ್ನ ನೋಡಿದ್ದಾನೆ ಅಂತ. ಅವನೇನ್ ಅನ್ಕೊಂಡಿದ್ದ, ನಾನು ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇದ್ದೇನೆ ಅಂತ ಅವನಿಗಿತ್ತು. ಅದೃಶ್ಯ ಯಾರಿಗೆ? ಉಳಿದವರಿಗೆ. ಆದರೆ ನಾವು ಉಪನಿಷತ್ನಲ್ಲಿ ಕೇಳುವಂತೆ ಅಂತರ್ ಬಹಿಶ್ಚ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಹೇಳುವಂತೆ, ಇಡೀ ಜಗತ್ತಿನ ಹೊರಗಡೆ ಒಳಗಡೆ, ಇಡೀ ಬ್ರಹ್ಮಾಂಡದ ಹೊರಗಡೆ ಮತ್ತು ಒಳಗಡೆ ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿ ಕಣ ಕಣದಲ್ಲಿಯೂ ನಿಂತವನು ಆ ಪರಮಾತ್ಮ. ಹಾಗಾಗಿ ಅಂತಹ ಪರಮಾತ್ಮನ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ ಹಿಂದೆ ಹೇಳಿದಂತೆ ಅದರ್ಶ್ಯಮಪ್ಯಾಶು, ಅವನ ಕಣ್ಣಿಗೆ ಕಾಣಿಸ್ತೇ ಹೋದ್ರು ಕೂಡ ನಾನು ಅವನನ್ನ ಸಾಯಿಸ್ತೇನೆ ಅಂತ ರಾಮದೇವರು ಹೇಳಿದ್ರು. ಹಾಗೆ ಇಲ್ಲಿ ಅವನೇನ್ ಅನ್ಕೊಂಡಿದ್ದ, ಯಾರು ಇಂದ್ರಜಿತ್, ನಾನು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ರಾಮನ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದ. ಆದ್ರೆ ಯಾವಾಗ ತನ್ನ ಕಡೆ ಸರಿಯಾಗಿ ಗುರಿ ಇಟ್ಟು ಬಾಣವನ್ನು ಹೂಡಿದನೋ ರಾಮದೇವರು, ಆವಾಗ ಗೊತ್ತಾಯಿತು ಇಂದ್ರಜಿತುವಿಗೆ, ಅನೇನ ದೃಷ್ಟೋಹಂ, ಈ ರಾಮದೇವರು ನನ್ನನ್ನ ದೃಷ್ಟಃ ನೋಡಿದ್ದಾರೆ ಅಂತ ದುಷ್ಟನಾದಂತಹ ಇಂದ್ರಜಿತುವಿಗೆ ಗೊತ್ತಾಯಿತು. ದುಷ್ಟಃ ವಿಜ್ಞಾಯ, ಅವನಿಗೆ ಗೊತ್ತಾಯಿತು. ಅವನಿಗೆ ರಾಮದೇವರ ಬಾಹ್ವೋಹೋ ಬಲಂ, ಬಾಹುಬಲ ಎಂತಹದ್ದು ಅಂತ ಗೊತ್ತಿತ್ತು. ಆ ರಾಮದೇವರ ಬಾಹುಬಲ ಎಂತಹದ್ದು? ಉಗ್ರ, ಅತ್ಯಂತ ಉಗ್ರವಾದಂತಹ ಬಲ, ಅದು ರಾಮದೇವರ ಬಾಹುಬಲ. ಅದು ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಇಷ್ಟು ದಿವಸಗಳ ಯುದ್ಧದಲ್ಲಿ ರಾಮದೇವರ ಪರಾಕ್ರಮವನ್ನು ನೋಡಿದ್ದಾನೆ ಮತ್ತು ಖರದೂಷಣಾದಿಗಳ ವಿಚಾರದಲ್ಲಿ ಕೇಳಿದ್ದಾನೆ. ಅದೇ ರೀತಿಯಾಗಿ ಪ್ರಧಾನವಾಗಿ ತನ್ನ ತಂದೆಯಾದಂತಹ
ರಾವಣನ ಕೈಯಲ್ಲೂ ಆಗದೇ ಇರುವಂತಹ ಆ ಶಿವಧನುಸ್ಸನ್ನ ಮುರಿದವನು ಅಂತ ಕೇಳಿದ್ದಾನೆ. ಹಾಗಾಗಿ ರಾಮದೇವರ ಪರಾಕ್ರಮ ಅದು ಅತ್ಯಂತ ಅಮೋಘವಾದಂತಹ, ಅತ್ಯಂತ ಭಯಾನಕವಾದಂತಹ ಪರಾಕ್ರಮ ಅಂತ ಅವನಿಗೆ ಗೊತ್ತಿದೆ. ಹೀಗೆ ವಿಜ್ಞಾಯ ಬಾಹ್ಯೋಹೋ ಬಲಂ ಅಸ್ಯ ಚ ಉಗ್ರಂ ಅದನ್ನು ತಿಳಿದುಕೊಂಡಿದ್ದಾನೆ. ಅವನು ಏನ್ ಮಾಡ್ತಾನೆ, ವಿನಿಶ್ಚಯಂ ದೇವತಮಸ್ಯ ಪಶ್ಯನ್. ದೇವತಮ ಅಂದ್ರೆ ಸರ್ವೋತ್ತಮನಾದಂತಹ ರಾಮದೇವರು ಏನ್ ಮಾಡಿದ್ದಾನೆ, ವಿನಿಶ್ಚಯಂ ಪಶ್ಯನ್, ನನ್ನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ತಕ್ಷಣ ಅವನೇನ್ ಮಾಡ್ತಾನೆ, ಪ್ರಾಣ ಪರೀಪ್ಸುಹು, ತನ್ನ ಜೀವವನ್ನ ಉಳಿಸಿಕೊಳ್ಳಲಿಕ್ಕೋಸ್ಕರ ಅವನೇನ್ ಮಾಡಿದ, ಆಶು ಪ್ರದುದ್ರುವೆ, ತಕ್ಷಣದಲ್ಲಿ ಏನೇ ಪ್ರದುದ್ರುವೆ ಓಡಿ ಹೋದ. ಹೀಗೆ ಇಂದ್ರಜಿತ್ತುವಿಗೆ ಗೊತ್ತಾಗುತ್ತೆ, ನಾನು ರಾಮನ ಕಣ್ಣಿಗೆ ಕಾಣಿಸ್ತಾ ಇದ್ದೇನೆ ಅಂತ. ತಕ್ಷಣದಲ್ಲಿ ಏನೇ ತಾನೇನ್ ಮಾಡ್ತಾನೆ, ಆ ಯುದ್ಧರಂಗದಿಂದಾಗಿ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನು ಎಲ್ಲರ ಕಣ್ಣಿಗೆ ಕಾಣಿಸ್ತಿದ, ಓಡೋಗ್ಬೇಕಾದ್ರೆ ಎಲ್ರಿಗೂ ಕಾಣಿಸಿದ. ಆವಾಗ ಏನಾಯ್ತು, ಹಾಹಾಕೃತೆ ಪ್ರದೃತ ಇಂದ್ರಶತ್ರೌ ರಘೂತ್ತಮಃ ಶತ್ರುವಿಭೀಷಣತ್ವಾತ್ ವಿಭೀಷಣೇತ್ಯೇವ ಸುರೈರಭಿಷ್ಟುತೋ ವಿಜ್ಞಾನಮಸ್ತ್ರಂ ತ್ವಮುಚತ್ ಸ್ವಸೈನ್ಯೇ. ಪದಚ್ಛೇದ. ಹಾಹಾಕೃತೆ ಪ್ರದೃತ ಇಂದ್ರಶತ್ರು ರಘುತ್ತಮಃ ಶತ್ರುವಿಭೀಷಣತ್ವಾತ್ ವಿಭೀಷಣ ಇತಿ ಏವ ಸುರೈಃ ಅಭಿಷ್ಟುತಃ ವಿಜ್ಞಾನಂ ಅಸ್ತ್ರಂ ತು ಅಮುಚತ್ ಸ್ವಸೈನ್ಯೇ. ಇಂದ್ರಶತ್ರುವಾದಂತಹ ಇಂದ್ರಜಿತ್ ಯಾವಾಗ ಪ್ರದೃತ ಓಡಿ ಹೋದನೋ ಆವಾಗ ಅವನ ಇಡೀ ಸೈನ್ಯ ಏನಾಯಿತು, ಹಾಹಾಕೃತೆ ಹಾಹಾಕಾರ ಮಾಡಿಬಿಡ್ತು. ಅರ್ಥಾತ್ ಎಲ್ಲರೂ ಕೂಡ ಈಗ ಉಳಿದದ್ದೇ ಇಬ್ಬರು ಪ್ರಧಾನ ವೀರರು ಅಂತಂದ್ರೆ, ಒಂದು ಇಂದ್ರಜಿತು, ಒಂದು ರಾವಣ. ಸಹಜವಾಗಿ ಇಂದ್ರಜಿತುವಿನ ಮೇಲೂ ಭಾರಿ ನಿರೀಕ್ಷೆ ಇತ್ತು, ಇವ ನಮ್ಮನ್ನು ಕಾಪಾಡ್ತಾನೆ ಅಂತ. ಆದ್ರೆ ಯಾವಾಗ ಇಂದ್ರಜಿತುವೇ ಓಡ್ಲಿಕ್ಕೆ ಶುರು ಮಾಡಿದನು, ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸೋಲುವುದು ಬೇರೆ, ಅದೇ ಆ ವ್ಯಕ್ತಿಯನ್ನು ನೋಡಿ ಓಡಿ ಹೋಗೋದು ಬೇರೆ. ಸೋತ್ರೆ ಪರವಾಗಿಲ್ಲ ಮತ್ತೆ ಗೆಲ್ಲಬಹುದು ಅಂತ ಅನ್ಕೊಳ್ತಾರೆ, ಆದರೆ ಅವನನ್ನು ನೋಡಿ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ಬಿಟ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅರ್ಥ, ಅಷ್ಟು ಹೆದರಿಕೆ ಇದೆ ಅಂತ. ಹಾಗಾಗಿ ಯಾವಾಗ ತಮ್ಮ ಪ್ರಧಾನ ಸೇನೆಯ ಒಡೆಯನಾದಂತಹ ಇಂದ್ರಜಿತು ಓಡ್ಲಿಕ್ಕೆ ಶುರು ಮಾಡಿದನು, ಆವಾಗ ಇಡೀ ಸೈನ್ಯ ಜೋರಾಗಿ ಹಾಹಾಕಾರ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಸುರೈಹಿ, ಎಲ್ಲ ದೇವಾನುದೇವತೆಗಳು ಕೂಡ ರಘುತ್ತಮ ರಾಮದೇವರನ್ನ ಶತ್ರು ವಿಭೀಷಣತ್ವಾತ್ ವಿಭೀಷಣ ಅಂತ ಕರೆದ್ರು ಅಂತೆ. ರಾಮನಿಗೆ ಯಾಕೆ ವಿಭೀಷಣ ಅಂತ ಕರೆದ್ರು ಅಂತಂದ್ರೆ, ಅವನು ಶತ್ರು ವಿಭೀಷಣ, ಶತ್ರುಗಳಿಗೆ ವಿಭೀಷಣನಾಗಿದ್ದಾನೆ ಅಂತ. ವಿಭೀಷಣ ಶಬ್ದಕ್ಕೆ ಅರ್ಥ ವಿಶೇಷವಾಗಿ ಭೀಷಣ, ಹೆದರಿಸುವಂಥವನು, ಶತ್ರುಗಳಿಗೆ ಹೆದರಿಕೆಯನ್ನುಂಟು ಮಾಡುವವನು ಅಂತ ವಿಭೀಷಣ ಶಬ್ದಕ್ಕೆ ಅರ್ಥ. ಹಾಗಾಗಿ ಶತ್ರುಗಳಿಗೆ ಹೆದರಿಕೆಯನ್ನುಂಟು ಮಾಡಿದ ರಾಮ, ವಿಶೇಷವಾಗಿ ಇಂದ್ರಜಿತುವಿಗೆ. ಹಾಗಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಅವನನ್ನ, ರಾಮದೇವರನ್ನ ವಿಭೀಷಣ ಇತ್ತೇವ ಅಭಿಷ್ಟುತಃ, ವಿಭೀಷಣ ಎಂಬುದಾಗಿ ಅಭಿಷ್ಟುತಃ ಸ್ತೋತ್ರ ಮಾಡಿದರು. ಆ ಸಂದರ್ಭದಲ್ಲಿ ರಾಮದೇವರು ಏನ್ ಮಾಡಿದ್ರು, ವಿಜ್ಞಾನಮಸ್ತ್ರಂ ತು ಅಮುಚತ್ ಸ್ವಸೈನ್ಯೇ, ತಮ್ಮ ಸೈನ್ಯದ ಮೇಲೆ ವಿಜ್ಞಾನ ಅಸ್ತ್ರವನ್ನ ಪ್ರಯೋಗ ಮಾಡಿದರು. ವಿಜ್ಞಾನ ಅಸ್ತ್ರ ಪ್ರಯೋಗ ಮಾಡಿದ್ರು ಅಂದ ತಕ್ಷಣ ಇದು ಒಂಥರ ನಾಗಾಸ್ತ್ರ ಇದ್ದ ಹಾಗೆ ಒಂದು ಅಸ್ತ್ರ. ಇದನ್ನು ಪ್ರಯೋಗ ಮಾಡಬೇಕಂದ್ರೆ ಸಾಮಾನ್ಯ ಅಸ್ತ್ರ ಅಂತಂದ್ರೆ ನಾವು ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತೇವೆ. ತಮ್ಮ ಸೈನ್ಯದ ಮೇಲೆ ರಾಮ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿದ, ಇದೇನು ವಿಚಿತ್ರ ಅಂತಂದ್ರೆ, ವಿಜ್ಞಾನಾಸ್ತ್ರ ಅಂದ್ರೆ ಅದು ಒಳ್ಳೆಯದನ್ನು ಮಾಡುವಂತಹ ಅಸ್ತ್ರ. ಈಗ ಇವನೇ ಮಾಡಿದ್ದ ಇಂದ್ರಜಿತು ಸಂಮೋಹನಾಸ್ತ್ರ ಪ್ರಯೋಗ ಮಾಡಿದ್ದ, ಅರ್ಥಾತ್ ಮತಿಯನ್ನು ಕಳೆದುಕೊಳ್ಳುವಂತಹ, ಮೈ ಮೇಲೆ ಎಚ್ಚರ ಇಲ್ಲದೆ ಇರುವ ಪರಿಸ್ಥಿತಿಯನ್ನ ತಂದು ಕೊಡುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದ. ಹಾಗಾಗಿ ಯಾರಿಗೂ ಏನಿರಲಿಲ್ಲ, ಜ್ಞಾನ ಇರಲಿಲ್ಲ.
ರಾಮದೇವರು ಏನ್ ಮಾಡಿದ್ರು, ಈಗ ವಿಜ್ಞಾನ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಅಸ್ತ್ರದ ಪ್ರಭಾವದಿಂದ ಏನಾಯ್ತು, ಮುಂದೆ ಅವರಿಗೆಲ್ಲ ಎಚ್ಚರ ಬಂತು, ಜ್ಞಾನ ಬಂತು ಅಂತ ತಿಳಿಸ್ತಾರೆ. ಹೀಗೆ ತನ್ನ ಸೈನ್ಯದ ಮೇಲೆ ವಿಜ್ಞಾನಾಸ್ತ್ರವನ್ನ ರಾಮದೇವರು ಪ್ರಯೋಗ ಮಾಡಿದ್ರು. ಇಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ರಾಮಾಯಣದಲ್ಲಿ ಏನಿದೆ, ಸಹಜವಾಗಿ ಆ ಈ ವಿಜ್ಞಾನಾಸ್ತ್ರವನ್ನ ರಾಮನೇ ಪ್ರಯೋಗ ಮಾಡಿದ ಅಂತ ಇದೆ. ರಾಮದೇವರು ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಕಪಿಗಳಿಗೆ ಎಚ್ಚರಿಕೆ ಬಂತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಸರಿ. ಆದರೆ ಮಹಾಭಾರತದಲ್ಲಿ ಏನು ವನಪರ್ವ ಅಂತಿದೆ, ಅದರಲ್ಲಿ ವನಪರ್ವದಲ್ಲಿ ರಾಮೋಪಾಖ್ಯಾನ ಪರ್ವ ಅಂತ ಒಂದು ಚಿಕ್ಕ ಪರ್ವ, ಅನೇಕ ಸಲ ಹೇಳಿದ್ದೇನೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ವೇದವ್ಯಾಸರು ತತಸ್ಥಂ ದೇಶಮಾಗಮ್ಯ ಕೃತಕರ್ಮ ವಿಭೀಷಣ ಬೋಧಯಾಮಾಸ ತೌ ವೀರೋ ಪ್ರಜ್ಞಾಸ್ತ್ರೇಣ ಪ್ರಮೋಹಿತೌ. ಆ ಸಂದರ್ಭದಲ್ಲಿ ಕೃತಕರ್ಮ ವಿಭೀಷಣ, ಕೃತಕರ್ಮ ಅಂತಂದ್ರೆ ನಾವು ಕೃತಕೃತ್ಯ ಅಂತ ಹೇಳ್ತೀವಲ್ಲ, ಆ ರೀತಿಯ ಕೃತಕೃತ್ಯನಾದಂತಹ ವಿಭೀಷಣ ಬಂದು ತಾನೇನ್ ಮಾಡಿದ, ವಿಜ್ಞಾನಾಸ್ತ್ರದಿಂದಾಗಿ ಎಲ್ಲರನ್ನು ಎಚ್ಚರಗೊಳಿಸಿದ ಅಂತ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದರೆ ರಾಮ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿದ ಅಂತಿದೆ. ಮಹಾಭಾರತದಲ್ಲಿ ವೇದವ್ಯಾಸರ ದೇವರ ಮಾತನ್ನು ನೋಡಿದರೆ ವಿಭೀಷಣ ಮಾಡಿದ ಅಂತಿದೆ. ಹಾಗಾದ್ರೆ ಗೊಂದಲ ಬಂತು, ರಾಮ ಮಾಡಿದ್ದ ವಿಭೀಷಣ ಮಾಡಿದ್ದ ಅಂತ. ಇಲ್ಲಿ ನಾವು ಹಿಂದೆನೆ ಹೇಳಿದಂತೆ, ಒಂದು ಕಲ್ಪದಲ್ಲಿ ವಿಭೀಷಣ ಮಾಡಿದ, ಒಂದು ಕಲ್ಪದಲ್ಲಿ ರಾಮ ಮಾಡಿದ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದಂತೆ, ವಿನಾತು ಪಾಂಡವ ಕಥಾಂ ಕಾಷ್ಣಿಂ ರಾಮಾಯಣಂ ತಥಾ ಅಂತ, ಪಾಂಡವರ ಕಥೆ, ಕೃಷ್ಣರ ಕಥೆ ಮತ್ತು ರಾಮದೇವರ ಕಥೆ, ಈ ಮೂರರಲ್ಲಿ ಕಲ್ಪಭೇದದ ವ್ಯವಸ್ಥೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಪರಸ್ಪರ ವೈರುಧ್ಯ ಬಂತಲ್ವಾ ಅಂತಂದ್ರೆ, ಅದಕ್ಕೆ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ರಾಮದೇವರಿಗೇನೆ ವಿಭೀಷಣ ಅಂತ ಹೆಸರು. ಅವನಿಗೆ ಯಾಕೆ ವಿಭೀಷಣ ಅಂತಂದ್ರೆ, ಶತ್ರು ವಿಭೀಷಣತ್ವ, ಶತ್ರುಗಳನ್ನು ವಿಶೇಷವಾಗಿ ಹೆದರಿಸುವಂಥವನು. ಹಾಗಾಗಿ ಅವನನ್ನು ಎಲ್ಲ ದೇವಾನುದೇವತೆಗಳು, ಬೇರೆ ಯಾರೋ ಕರೆದಿದ್ದಲ್ಲ, ದೇವಾನುದೇವತೆಗಳು ಅವನನ್ನು ವಿಭೀಷಣ ಅಂತ ಕರೆದ್ರು ಅಂತ ಹೇಳಿದರು. ಹಾಗಾಗಿ ನಮಗೇನಾಯಿತು, ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿದ್ದು ರಾಮಚಂದ್ರ ದೇವರೇ. ಅವನನ್ನೇ ವೇದವ್ಯಾಸ ದೇವರು ಏನಂತ ಕರೆದ್ರು, ವಿಭೀಷಣ ಅಂತ ಕರೆದ್ರು. ಯಾಕೆಂದ್ರೆ ಶತ್ರು ವಿಭೀಷಣತ್ವ ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ವೇದವ್ಯಾಸರು ಹೇಳುವಂತೆ ಕೃತಕರ್ಮ ವಿಭೀಷಣ ಅಂತ, ವಿಶೇಷವಾಗಿ ಪರಮಾತ್ಮನಿಗೆ ಕೃತಕರ್ಮ ಅನ್ನೋ ಹೆಸರು ಕೂಡ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತೆ ಕೃತಕರ್ಮ ಕೃತಾಗಮಃ ಅಂತ ಬರುತ್ತೆ. ಹೀಗೆ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿದ್ದು ರಾಮಚಂದ್ರ ದೇವರೇ ಅನ್ನುವಂತಹ ನಿರ್ಣಯವನ್ನ ಆಚಾರ್ಯರು ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನಿಶಾಚರಾಸ್ತ್ರಂ ಹೆಗಮತ್ ಕ್ಷಣೇನ ರಾಮಾಸ್ತ್ರ ವೀರ್ಯಾತ್ ಹರಯೋ ನದಂತಹ. ಉತ್ತಸ್ಥುರುಚ್ಚೋರುಗಿರೀನ್, ಅಥವಾ ಹೀಗೆ ಹೇಳಿ, ಉತ್ತಸ್ಥುರುಚ್ಚ ಉರುಗಿರೀನ್ ಪ್ರಗೃಹ್ಯ ಪ್ರಶಂಸಮಾನಾಃ ರಘುವೀರ ಮುಚ್ಚೈಃ. ಪದಚ್ಛೇದ. ನಿಶಾಚರಾಸ್ತ್ರಂ ಹಿ ಅಗಮತ್ ಕ್ಷಣೇನ ರಾಮಾಸ್ತ್ರ ವೀರ್ಯಾತ್ ಹರಯಃ ನದಂತಃ ಉತ್ತಸ್ಥುಃ ಉಚ್ಚ ಉತ್ಥಸ್ಥುಃ ಉಚ್ಚ ಉರುಗಿರೀನ್ ಪ್ರಗೃಹ್ಯ ಪ್ರಶಂಸಮಾನಾಃ ರಘುವೀರಂ ಉಚ್ಚೈಃ. ಯಾವಾಗ ರಾಮದೇವರು ವಿಜ್ಞಾನಾಸ್ತ್ರವನ್ನ ಪ್ರಯೋಗ ಮಾಡಿದರೋ ಆವಾಗ ಏನಾಯಿತು, ನಿಶಾಚರಾಸ್ತ್ರಂ, ನಿಶಾಚರನ ಅಸ್ತ್ರ, ಅರ್ಥಾತ್ ರಾಕ್ಷಸನಾದಂತಹ ಯಾವ ಇಂದ್ರಜಿತ್ ಪ್ರಯೋಗ ಮಾಡಿದಂತಹ ಸಂಮೋಹನಾಸ್ತ್ರ ಅದೇನಾಯಿತು,
ಕ್ಷಣೇನ ಅಗಮತ್, ಮುಂದಿನ ಕ್ಷಣದಲ್ಲಿ ಅದು ಹೊರಟು ಹೋಗಿಬಿಡ್ತು. ಆವಾಗ ರಾಮಾಸ್ತ್ರ ವೀರ್ಯಾತ ಹರಯ, ಹೀಗೆ ಪರಮಾತ್ಮನ ಅಸ್ತ್ರದಿಂದ, ವಿಜ್ಞಾನಾಸ್ತ್ರದಿಂದ ಸಂಮೋಹನಾಸ್ತ್ರ ದೂರ ಹೋದಾಗ ಎಲ್ಲ ಹರಯ, ಹರಿ ಅಂತಂದ್ರೆ ಏಕವಚನ, ಕಪಿ ಒಂದು ಕಪಿ ಅಂತ ಶಬ್ದ. ಹರಿಹಿ ಹರಿ ಹರಯ, ಹರಯ ಅಂದ್ರೆ ಅನೇಕ ಕಪಿಗಳು, ಎಲ್ಲ ಕಪಿಗಳು ಕೂಡ ಮತ್ತೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ತಮ್ಮ ಕೈಯಲ್ಲಿ ಉರು ಉಚ್ಚಗಿರಿ, ಉಚ್ಚವಾದಂತಹ ಅರ್ಥಾತ್ ಅತ್ಯಂತ ಎತ್ತರವಾದಂತಹ ದೊಡ್ಡದಾದಂತಹ ಬೆಟ್ಟಗಳು, ಉಚ್ಚ ಉರುಗಿರೀನ್, ಅತ್ಯಂತ ದೊಡ್ಡದಾದಂತಹ ದೊಡ್ಡ ದೊಡ್ಡ ಪರ್ವತಗಳನ್ನ ತಾವು ಕೈಯಲ್ಲಿ ಹಿಡಿದುಕೊಂಡು ಉತ್ಥಸ್ತುಹು ಎದ್ದು ನಿಂತರು. ಎದ್ದು ನಿಂತು ಏನ್ ಮಾಡಿದ್ರು? ರಘುವೀರಂ ಉಚ್ಚೈಹಿ ಪ್ರಶಂಸಮಾನಾಹ, ರಘುವೀರನನ್ನ ಅರ್ಥಾತ್ ರಾಮಚಂದ್ರ ದೇವರನ್ನ ಮತ್ತೆ ಉಚ್ಚೈಹಿ ಜೋರಾಗಿ ಪ್ರಶಂಸಮಾನಾಹ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವತ್ತು ನಾವೇನ್ ಹೇಳ್ತೀವಲ್ಲ, ಜೈ ಶ್ರೀರಾಮ್, ಶ್ರೀರಾಮ್ ಕಿ ಜೈ ಅಂತ ವಿಶೇಷವಾಗಿ ಆ ಒಂದು ರಾಮದೇವರಿಗೆ ಪ್ರಶಂಸೆಯನ್ನ, ಜೈಕಾರವನ್ನ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ತಮ್ಮೆಲ್ಲರನ್ನೂ ಕೂಡ ಆ ಸಂಮೋಹನಾಸ್ತ್ರದಿಂದಾಗಿ ರಾಮದೇವರು ಕಾಪಾಡಿದ್ದಾರೆ ಅಂತ ರಾಮದೇವರಿಗೆ ವಿಶೇಷವಾದಂತಹ ಒಂದು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೆ ಪುನಃ ಅವರ ಬಲ ವಾಪಸ್ ಬಂತು. ಮತ್ತೆ ಯಥಾವತ್ತಾಗಿ ಕೈಯಲ್ಲಿ ದೊಡ್ಡ ದೊಡ್ಡ ಪರ್ವತಗಳು, ಬೆಟ್ಟಗಳು, ಶಿಖರಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಅಂತ ತಯಾರಾದ್ರು. ಹೀಗೆ ಆ ಮೂರನೇ ಬಾರಿ ಪ್ರಯೋಗ ಮಾಡಿದಂತಹ ಅಸ್ತ್ರಗಳನ್ನು ಕೂಡ ಇಂದ್ರಜಿತ್ ಅದರಿಂದ ಶಾಶ್ವತವಾಗಿ ಕಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನೋ ಸ್ವಲ್ಪ ಹೊತ್ತು ಬಂಧನ ಮಾಡಿದ್ದ. ಮೊದಲ ಬಾರಿ ಆದಾಗ ಗರುಡ ನಿಗ್ರಹ ಮಾಡಿದ, ಎರಡನೇ ಬಾರಿ ಹನುಮಂತ ನಿಗ್ರಹ ಮಾಡಿದ, ಮೂರನೇ ಬಾರಿ ರಾಮದೇವರ ನಿಗ್ರಹವನ್ನ ಮಾಡಿದರು. ಮತ್ತೆ ಮುಂದೆ ಪುನಃ ಇಂದ್ರಜಿತ್ ಮತ್ತೆ ಯಥಾವತ್ ಮತ್ತೆ ನಿಕುಂಬಿಲ ಗುಹೆಗೆ ಹೋಗ್ತಾನೆ, ಆ ಯಾಗವನ್ನು ಅವಿಚಾರಿಕವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮುಂದೆ ಏನಾಯ್ತು, ಇಂದ್ರಜಿತವನ್ನು ಯಾರು ಸಂಹಾರ ಮಾಡಿದ್ರು ಆ ಎಲ್ಲ ಭಾಗಗಳನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.